ಸ್ನೇಹಿತರೆ ನಮಸ್ಕಾರ. ಕಾಂತಾರ ಕಾಂತಾರ ಅನ್ನುವಂತಹ ಒಂದು ಐತಿಹಾಸಿಕ ದಂತಕಥೆಯ ಸಿನಿಮಾ ಯಾವ ರೀತಿಯಾದಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತು ಅನ್ನೋದು ಬಹುಶಃ ನಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಒಂದು ಸಾಮಾನ್ಯ ಸಿನಿಮಾವಾಗಿ, ಅದು ಕೂಡ ಸಿಂಪಲ್ ಆಗಿ ಬಂದಂತಹ ಸಿನಿಮಾವಾಗಿ ಕಾಂತಾರ ಆರಂಭದಲ್ಲಿ ಇದ್ರೂ ಕೂಡ ನಂತರ ಅದು ಸೃಷ್ಟಿ ಮಾಡಿದಂತಹ ಕ್ರಾಂತಿ ಇದೆಯಲ್ಲ, ಅದು ಅಳಿಸಲಾಗದಂತಹ ಕ್ರಾಂತಿ, ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದಂತಹ ಕ್ರಾಂತಿ. ಇವತ್ತಿಗೆ ಕಾಂತಾರ ಅಂತೇಳಿ ಹೆಸರು ಹೇಳಿದರೆ ಸಾಕು, ಇಡೀ ಜಗತ್ತೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುತ್ತೆ, ರಿಷಬ್ ಶೆಟ್ಟಿಯತ್ತ ತಿರುಗಿ ನೋಡುತ್ತೆ. ಕಾರಣ ಕಾಂತಾರ ಅನ್ನುವಂಥ ಒಂದೇ ಒಂದು ಸಿನಿಮಾ. ಇದೇ ಕಾಂತಾರ ಸಿನಿಮಾದ ಭಾಗ 1 ಅಥವಾ ಹಿಂದಿನ ಭಾಗವನ್ನು ಹೇಳುವಂತಹ ಪಾರ್ಟ್ 1 ಸಿನಿಮಾ ಈಗ ಸಿದ್ಧವಾಗ್ತಿದೆ, ಚಿತ್ರೀಕರಣ ಆಗ್ತಿದೆ. ಬಟ್ ಚಿತ್ರೀಕರಣ ಆಗ್ತಿರುವಂಥ ಸಂದರ್ಭದಲ್ಲಿ ಎದುರಾಗ್ತಿರುವಂಥ ಸವಾಲುಗಳಿದೆಯಲ್ಲ, ಇದು ಬಹುಶಃ ರಿಷಬ್ ಶೆಟ್ಟಿಯ ನಿದ್ದೆಯನ್ನೇ ಕೆಡಿಸಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಒಂದಲ್ಲ ಒಂದು ಅವಘಡಗಳು ಕೂಡ ಸಂಭವಿಸ್ತಾ ಇರುವಂಥದ್ದು ಕಾಂತಾರ ಸಿನಿಮಾ ತಂಡಕ್ಕೆ ಆತಂಕದ ಮೇಲೆ ಆತಂಕವನ್ನು, ಜೊತೆಗೆ ಕಾಂತಾರ ಸಿನಿಮಾ ತಂಡದಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದಂತಹ ಏನು ಕಾರ್ಮಿಕರಿದ್ದಾರೆ, ಅವರು ಕೆಲಸವನ್ನು ಬಿಟ್ಟು ಬರುವಂತಹ ಸನ್ನಿವೇಶ ಸೃಷ್ಟಿಯಾಗ್ತಿದೆ. ಹಾಗಾದರೆ ಏನಾಗ್ತಿದೆ ಕಾಂತಾರ ತಂಡದಲ್ಲಿ? ಕಾಂತಾರಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗೋದಕ್ಕೆ ಏನು ಕಾರಣ ಇರಬಹುದು? ಇದರ ಬಗ್ಗೆ ದೈವಗಳ ಕುರಿತಾಗಿ ದೊಡ್ಡ ಸಂಶೋಧನೆಯನ್ನು ಮಾಡಿ ಸುಂದರವಾದಂಥ ಪುಸ್ತಕವನ್ನು ಬರೆದಿರುವಂತಹ ಸಂಶೋಧಕಿಯೊಬ್ಬರು ಏನು ಹೇಳ್ತಾರೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ಕೆಲವು ದಿನಗಳ ಒಂದು 30-35 ದಿನಗಳಿಂದ ಕಾಂತಾರ ಅನ್ನುವಂಥ ಸಿನಿಮಾ ಭಾರಿ ಸುದ್ದಿಯಲ್ಲಿದೆ. ಶೂಟಿಂಗ್ ಹಂತದಲ್ಲಿರುವಂಥ ಸಿನಿಮಾ ಹೋದಲ್ಲೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದೆ. ಕರಾವಳಿ ಭಾಗದಲ್ಲಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎದುರಾದಂಥ ಸಮಸ್ಯೆಗಳಿರ್ಬೋದು, ಈ ಹಾಸನ ಸಕಲೇಶ್ಪುರ ಭಾಗದಲ್ಲಿ ಶೂಟಿಂಗ್ ಮಾಡ್ತಿರುವಾಗ ಎದುರಾದಂಥ ಸಮಸ್ಯೆಗಳಿರ್ಬೋದು, ಈಗ ಆಗುಂಬೆ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಶೂಟಿಂಗ್ ಆಗ್ತಿರುವಂಥ ಸಂದರ್ಭದಲ್ಲಿ ಎದುರಾಗ್ತಿರುವಂತಹ ಸವಾಲುಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಇವೆಲ್ಲವೂ ಕೂಡ ಓವರಾಲ್ ಆಗಿ ಕಾಂತಾರ ತಂಡವನ್ನೇ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಒಂದಲ್ಲ ಒಂದು ಅವಘಡಗಳು ಕೂಡ ಸೃಷ್ಟಿಯಾಗ್ತಿರುವಂಥದ್ದು ಸಹಜವಾಗಿ ಸೆಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಸೆಟ್ ಬಾಯ್ಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಆತಂಕವನ್ನು ಹೆಚ್ಚಿಸಿದೆ. ಪರಿಣಾಮ ದಿನದಿಂದ ದಿನಕ್ಕೆ ಇಲ್ಲಿ ಕೆಲಸ ಮಾಡ್ತಿರೋರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಿದೆ. ಕಾರಣ ಇಷ್ಟೇ, ಆತಂಕ, ಭಯ. ಹೌದು, ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ. ಇನ್ನು ಈ ಸಿನಿಮಾ ಸೆಟ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಈಗ ಏನು ಅನಿಸುತ್ತಿದೆ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಿರೋದಲ್ಲ, ಅಲ್ಲಿಂದ ಕೆಲಸ ಮಾಡಿ ಅಲ್ಲಿಂದ ಬಿಟ್ಟು ಬಂದವರೇ ಹೇಳ್ತಿರುವಂಥ ಮಾತುಗಳು. ಅವ್ರಿಗೆ ಏನು ಭಯ ಶುರು ಆಗಿದೆ ಅಂತ ಹೇಳಿದ್ರೆ, ಈಗ ಅಯ್ಯೋ ಮೇಲಿಂದ ಮೇಲೆ ಒಂದಲ್ಲ ಎರಡಲ್ಲ 4-5 ಅವಘಡಗಳು ಸಂಭವಿಸಿದ ಬಳಿಕ ಯಾಕೋ ದೈವಕ್ಕೆ ಇದು ಇಷ್ಟ ಇಲ್ವೇನೋ, ಈ ಸಿನಿಮಾ ಮಾಡೋದನ್ನು ದೈವ ಎಲ್ಲೋ ತಡೀತಿದೆಯೇನೋ, ನಾಳೆ ಈ ಸಿನಿಮಾ ತಂಡ ಜೊತೆಗೆ ಕೆಲಸ ಮಾಡಿದ್ರೆ ನಮಗೂ ಕೂಡ ಏನಾದರೂ ದೈವ ಶಾಪ ತಟ್ಟುತ್ತೇನೋ, ಬೇಡ ರಿಸ್ಕು ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ನಮಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಲ್ಲಿನ ವೈಬನ್ನು ನೋಡಿದ್ರೆ, ಅದಕ್ಕೆ ಬಿಟ್ಟು ಬಂದ್ವಿ ಅನ್ನುವಂಥ ಮಾತನ್ನು ಸ್ವತಃ ಅಲ್ಲಿ ಕೆಲಸ ಮಾಡ್ತಿದ್ದಂತೆ ಕೆಲವರು ಹೇಳಿದ್ದಾರೆ. ಭೇಟಿಯಾದಾಗ ಅವರು ಹೇಳಿದ್ದಾರೆ, ಈ ರೀತಿ ಆಯಿತು ಅಂತೇಳಿ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಕಾಂತಾರ ತಂಡಕ್ಕೆ ಒಂದು ರೀತಿಯಲ್ಲಿ ಭಾರಿ ಸಂಕಷ್ಟವನ್ನೇ ತಂದಿಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಅವರಿಗೆ ಮತ್ತೊಂದು ಆತಂಕನೂ ಕೂಡ ಇದೆ. ಏನು ಅಂತ ಹೇಳಿದ್ರೆ, ಎಲ್ಲಿ ಸಿನಿಮಾ ರಿಲೀಸ್ ಆಗೋದಕ್ಕೂ ಕೂಡ ಸಮಸ್ಯೆ ಎದುರಾಗುತ್ತೇನೋ ಅಂತೇಳಿ. ಯಾರಿಗೆ? ಕಾಂತಾರ ಸಿನಿಮಾ ತಂಡದವರಿಗೆ, ಪ್ರೊಡಕ್ಷನ್ ಟೀಮ್ನವ್ರಿಗೆ, ಡೈರೆಕ್ಷನ್ ಟೀಮ್ನವ್ರಿಗೆ, ಹಾಗೆಯೇ ನಟಿಸ್ತಿರುವಂತಹ ನಟರಿಗೆ, ಅವ್ರಿಗೂ ಕೂಡ ಆತಂಕ ಇದೆ. ಇನ್ನೇನೇನು ಕಾದಿದೆಯೋ ಅಂತೇಳಿ. ಸಿನಿಮಾ ಒಳ್ಳೆ ಹೆಸರನ್ನು ಮಾಡಿರುವಂಥ ಸಿನಿಮಾ, ಈ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಸಿಕ್ಕರೇ ಅದೃಷ್ಟ ಅಂತೇಳಿ ಅಂದ್ಕೊಳ್ಳೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅವಕಾಶ ಸಿಕ್ಕಿದ್ರೂ ಕೂಡ ನಟಿಸಿದ್ರೆ ನಾಳೆ ನಮಗೆ ಎಲ್ಲಿ ತೊಂದರೆ ಆಗುತ್ತೆ ಅನ್ನೋಂಥ ಭಯ. ಇದೆರಡೂ ಕೂಡ ಒಂದು ರೀತಿಯಲ್ಲಿ ಅತ್ತ ದರೆ ಇತ್ತ ಪುಲಿ ಎನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಿದೆ ಅಂತಲೇ ಹೇಳ್ಬೋದು. ಈಗ ನಿಮಗೆ ಈ ದೈವಗಳ ಕುರಿತಾಗಿ ಅಥವಾ ದೈವ ಕೊಟ್ಟಂಥ ಎಚ್ಚರಿಕೆಯ ಕುರಿತಾಗಿ ಎಲ್ಲದೂ ಕೂಡ ನೋಡಿ ಆಗಿದೆ. ಈಗ ಯಾರಿಗೆ? ರಿಷಬ್ ಶೆಟ್ಟಿಗೆ ನೇರವಾಗಿ ವಾರ್ನಿಂಗನ್ನೇ ಕೊಟ್ಟಿತ್ತು ದೈವ. ನಿನಗೆ ಸಾಲು ಸವಾಲುಗಳು, ಸಮಸ್ಯೆಗಳು ಎದುರಾಗ್ತವೆ ಅನ್ನುವಂಥದ್ದನ್ನು ಈ ಹಿಂದೆನೇ ಸ್ವತಃ ಪಂಜುರುಳಿಯೇ ಕೊಟ್ಟಿತ್ತು. ಹಾಗಿದ್ದರೂ ಕೂಡ ರಿಷಬ್ ಶೆಟ್ಟಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮೊಂಡುತನ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಏನೂ ಆಗೋದಿಲ್ಲ, ನಾನು ಮಾಡ್ತಿರೋದೇ ದೈವದ ಸಿನಿಮಾ, ಹಾಗಾಗಿ ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ಹೊರಟು ಬಿಟ್ಟರು ಏನೋ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ರಿಷಬ್ ಶೆಟ್ಟಿಯ ಈ ಓವರ್ ಕಾನ್ಫಿಡೆನ್ಸೇ ಈಗ ಮುಳುವಾಗ್ತಾ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ, ಇಲ್ಲಿ ನೋಡಿ, ದೈವ ಮತ್ತು ದೈವಾರಾಧನೆ, ಅದರ ಹಿಂದಿನ ಶಕ್ತಿಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ತುಂಬ ಪವರ್ಫುಲ್ ಆಗಿರುವಂಥದ್ದು, ಅಷ್ಟು ಈಸಿ ಅಲ್ಲ.
ಹೀಗೇನೆ ಈ ದೈವಗಳ ಶಕ್ತಿಯ ಬಗ್ಗೆ ಸಂಶೋಧನೆಯನ್ನು ಮಾಡಿರುವಂತಹ ಮತ್ತು ಒಂದಷ್ಟು ದೈವಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಅದನ್ನು ಪುಸ್ತಕ ರೂಪದಲ್ಲೂ ಕೂಡ ಹೊರಡಿಸಿರುವಂತಹ ಒಬ್ಬರು ಸಂಶೋಧಕಿ ಇದೇ ದೈವದ ಬಗ್ಗೆ ಮತ್ತು ದೈವಾರಾಧನೆಯ ಬಗ್ಗೆ ಹಾಗೆಯೇ ಕಾಂತಾರ ಸಿನಿಮಾದ ಬಗ್ಗೆ ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯವನ್ನು ಬಹುಶಃ ನೀವೇನಾದರೂ ನೋಡಿದ್ರೆ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗಬಹುದು, ಏನಾಗಿರಬಹುದು ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗ್ಬೋದು. ಅವರೇ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು. ಹೌದು, ಸಂಶೋಧಕಿಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ಈಗ ಒಂದಷ್ಟು ವಿಚಾರಗಳನ್ನು ಈ ಕುರಿತಾಗಿ ಈ ಕಾಂತಾರ ಸಿನಿಮಾ ಮತ್ತು ಕಾಂತಾರ ಸಿನಿಮಾದ ಹಿನ್ನೆಲೆ, ಆಮೇಲೆ ಭೂತಾರಾಧನೆ, ತುಳು ಸಂಸ್ಕೃತಿ, ಜೊತೆಗೆ ಈ ಕಾಂತಾರ ಸಿನಿಮಾ ಇವುಗಳ ಎಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅಸಲಿಗೆ ಇಲ್ಲಿ ನಮ್ಮ ತುಳುನಾಡಿನ ಪರಂಪರೆಯಲ್ಲಿರುವಂತಹ ದೈವಗಳ ಕುರಿತಾಗಿ ದೊಡ್ಡದೊಂದು ಅಧ್ಯಯನವನ್ನು ಮಾಡಿದ್ದಾರೆ. ಇವರು ಅಧ್ಯಯನವನ್ನು ಮಾಡಿ ಒಂದು ಸುಂದರವಾದಂಥ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ನಿಮಗೆ ಬಹುಶಃ ಈ ಪುಸ್ತಕದ ಹೆಸರು ಕೇಳಿದ್ರೇ ಅಚ್ಚರಿಯಾಗ್ಬೋದು. ತುಳುನಾಡಿನಲ್ಲಿರುವಂತಹ ಭೂತಾರಾಧನೆ ಮತ್ತು ಭೂತಾರಾಧನೆಯ ಹಿಂದಿರುವಂತಹ ಬೇರೆ ಬೇರೆ ನಂಬಿಕೆಗಳಾಗಿರ್ಬೋದು, ಎಲ್ಲದರ ಕುರಿತಾಗಿ ಒಂದಷ್ಟು ಅವರೇ ಅಧ್ಯಯನವನ್ನು ಮಾಡಿ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಧ್ಯಯನ ಮಾಡಿದರೆ ಇಷ್ಟು ದೊಡ್ಡ ಪುಸ್ತಕವನ್ನು ಬರೆಯೋಕ್ಕಾಗೋದಿಲ್ಲ, ನೀವು ನಂಬಲಿಕ್ಕೂ ಕೂಡ ಸಾಧ್ಯವಿಲ್ಲ, ಅಷ್ಟು ದೊಡ್ಡ ಇದೆ ಆ ಪುಸ್ತಕವನ್ನು ಓದಲಿಕ್ಕೆ ಸಾಕಷ್ಟು ಸಮಯ ಬೇಕು. ಬಟ್ ಓದಿಸ್ತಾ ಹೋಗುತ್ತೆ ಇಂಟ್ರೆಸ್ಟ್ ಇರೋರಿಗೆ, ಈ ದೈವಾರಾಧನೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರೋರಿಗೆ ಈ ಪುಸ್ತಕ ಓದಿಸ್ತಾ ಹೋಗುತ್ತೆ. ಅಷ್ಟು ಸುಂದರವಾಗಿದೆ. ಈ 1001 ದೈವಗಳು ಅಂತ ಹೇಳ್ಬಿಟ್ಟು ಅಷ್ಟು ದೈವಗಳಿದ್ದಾವೆ, ಅಷ್ಟು ದೈವಗಳ ಕುರಿತಾಗಿ ಬರೆದಿರುವಂಥ ಪುಸ್ತಕ ಅದು. ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪುಸ್ತಕ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ದೈವಗಳ ಹಿನ್ನೆಲೆ ಏನು, ಆಮೇಲೆ ಆ ದೈವಗಳಿಂದ ಇರುವಂತಹ ಹಿನ್ನೆಲೆ ಜೊತೆಗೆ ನಂಬಿಕೆ ಏನು, ಆಮೇಲೆ ಈ ಪ್ರತಿಯೊಂದು ದೈವದ ಹಿನ್ನೆಲೆಯೂ ಕೂಡ ರೋಚಕ, ಆಮೇಲೆ ಅದರ ಕಟ್ಟುಪಾಡುಗಳು ಹೇಗೆಲ್ಲ ಇರುತ್ತೆ ಏನು ಎಲ್ಲದೂ ಕೂಡ ಇದೆಯಲ್ಲ, ಅದು ಕರಾವಳಿಯ 1001 ದೈವಗಳು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಬರೆದಿರುವಂಥ ಪುಸ್ತಕ. ಆ ಪುಸ್ತಕದಲ್ಲಿ ಅವರು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಬರೆದಂಥ ಪುಸ್ತಕ ಆಗಿರೋದ್ರಿಂದ ಅವರ ಮಾತು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾವುದು ಕಾಂತಾರ ಸಿನಿಮಾದ ಸಮಸ್ಯೆ ಮತ್ತು ದೈವಾರಾಧನೆ ಕುರಿತು ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದ್ರೆ ಏನು ಹೇಳ್ತಾರೆ ಈ ಮೇಡಮ್ಮು, ನೋಡ್ತಾ ಹೋಗೋಣ ಬನ್ನಿ. ಒಂದೊಂದೇ ಅಂಶವನ್ನು ನೋಡ್ತಾ ಹೋಗೋಣ. ಅವ್ರ ಪ್ರಕಾರ ಚಾಪ್ಟರ್ 1 ಆರಂಭಿಸುವಂಥ ಮುನ್ನ ರಿಷಬ್ ಶೆಟ್ಟಿ ಹಾಗೂ ಅವರ ತಂಡ ಏನೋ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ, ಎಲ್ಲೋ ತಪ್ಪು ನಡೆದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಮೊದಲು ಕಾಂತಾರ ಮಾಡಿದಾಗ ಇಂತಹ ಯಾವುದೇ ಘಟನೆಗಳು ನಡೆದಿರಲಿಲ್ಲ, ಎಲ್ಲವೂ ಕೂಡ ಆರಾಮಾಗಿ ಶೂಟಿಂಗ್ ನಡೆದಿತ್ತು. ಆದರೆ ಕಾಂತಾರ ಚಾಪ್ಟರ್ 1 ನಡೆಯುವಂಥ ಸಂದರ್ಭದಲ್ಲಿ ಸಾಲು ಸಮಸ್ಯೆಗಳು ಯಾಕಾಗ್ತಿದ್ದಾವೆ, ಜೊತೆಗೆ ಜೀವವೇ ಹೋಗ್ತಿದೆ ಯಾಕೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿರೋದು ಸಹಜ. ಕಾಂತಾರ ಮಾಡುವಾಗ ಏನಾಗಿತ್ತು ಅನ್ನೋದಕ್ಕೆ ನಮಗೇನು ಕೂಡ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಸಿನಿಮಾ ಆಗ್ತಿದೆ ಅನ್ನುವಂತಹ ಇಮ್ಯಾಜಿನೇಷನ್ ಕೂಡ ಯಾರಿಗೂ ಇರಲಿಲ್ಲ. ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ಫಸ್ಟ್ ಟ್ರೈಲರ್ನ ಬಿಟ್ಟಾಗ ಯಾವುದೋ ಒಂದು ಈ ದೈವದೋ ಅಥವಾ ಪೌರಾಣಿಕ ಕಥೆಯನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಅನ್ನುವಂತಹ ಭಾವನೆ ಇತ್ತೇ ಹೊರತು ಯಾರಿಗೂ ಕೂಡ ಇಲ್ಲಿ ಏನಾಗ್ತಿದೆ ಏನೋ ಅನ್ನುವಂಥ ಚಿಕ್ಕ ಕಲ್ಪನೆಯೂ ಕೂಡ ಇರಲ್ಲ. ಪ್ರಾಕ್ಟಿಕಲ್ ಹೇಳಬೇಕಂದ್ರೆ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಯಾರಿಗೂ ಕೂಡ ಇದೊಂದು ಹಿಟ್ ಆಗುವಂಥ ಸಿನಿಮಾ ಅಂತಲೂ ಕೂಡ ಇರಲಿಲ್ಲ. ಬಹುಶಃ ರಿಷಬ್ ಶೆಟ್ಟಿಗೂ ಕೂಡ ಅನ್ಸ್ಕೊಂಡಿರಲಿಲ್ಲ, ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಸಿನಿಮಾ ರಿಲೀಸ್ ಆಗಿ 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, 4ನೇ ವಾರಕ್ಕೆ ತಗೊಳ್ತು ನೋಡಿ ಪೀಕಿಗೆ. ಅವತ್ತು ಎದ್ದು ನಿಂತಂಥ ಸಿನಿಮಾ ಇವತ್ತಿನವರೆಗೂ ಕೂಡ ಮತ್ತೆ ಕೂರಲೇ ಇಲ್ಲ. ಓಟ. ಕಾಂತಾರ ಮಾಡುವಾಗ ಏನಾಗಿತ್ತು ಅನ್ನೋದು ನಮ್ಗೆ ಯಾರಿಗೂ ಕೂಡ ಹಾಗೆ ಗೊತ್ತೇ ಇಲ್ಲ. ಆ ಸಿನಿಮಾ ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅಂತೇಳಿ. ಇದಕ್ಕಿಂತ ದೊಡ್ಡ ಸಮಸ್ಯೆ ಎದುರಾಗಿದ್ರು ಕೂಡ ಬಹುಶಃ ನಮಗೆ ಅದು ಗೊತ್ತಿರಲಿಲ್ಲ. ಸಣ್ಣ ಪುಟ್ಟದ್ದು ಏನಾದರೂ ತಪ್ಪುಗಳು ಆಗಿರಬಹುದು ಆ ಸಂದರ್ಭದಲ್ಲಿ. ಅಂದರೆ ಆರಂಭದಲ್ಲಿ ಹೆಸರು ಕೂಡ ಆಕರ್ಷಕವಾಗಿರಲಿಲ್ಲ, ಅದು ಆ ಮಟ್ಟಿಗೆ ಹಿಟ್ ಆಗಬಹುದು ಅಂತಲೂ ಕೂಡ ಯಾರೂ ಆಲೋಚನೆ ಮಾಡಿರಲಿಲ್ಲ. ನಾನು ಕೂಡ ಮೊದಲು ಈ ಸಿನಿಮಾವನ್ನೇ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ಹೇಳ್ತಾರೆ. ಆಮೇಲೆ ವಾಟ್ಸಪ್ಗೆ ಮೆಸೇಜ್ ಬಂತು, ಶಿವ ಅಂದರೆ ಏನು, ಮಾಯ ಆಗುವುದು ಅಂದರೆ ಏನು, ಮಾಯ ಆದವರು ಎಲ್ಲಿಗೆ ಹೋಗ್ತಾರೆ, ಹೀಗೆ ನನಗೆ 200-300 ಜನ ಕೇಳೋಕೆ ಶುರು ಮಾಡಿದ್ರು. ಆಗ ಆತಂಕ ಆಯಿತು. ಆಮೇಲೆ ಬೆಂಗಳೂರಿನಲ್ಲಿ ಬಂದು ಸಿನಿಮಾವನ್ನು ನೋಡಿದೆ. ಆಮೇಲೆ ಮಾಯ ಆಗುವುದರ ಬಗ್ಗೆ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಈ ರೀತಿ ದೈವದ ಬಗ್ಗೆ ಜನರಲ್ಲಿ ಮೂಡಿದಂಥ ಆಸಕ್ತಿಯ ಬಗ್ಗೆನೂ ಕೂಡ ಲಕ್ಷ್ಮೀಪ್ರಸಾದ್ ಅವರು ಹೇಳ್ತಾರೆ ಈ ಸಿನಿಮಾವನ್ನು ನೋಡಿ. ಹೌದು, ಸತ್ಯ. ದೈವ ಮತ್ತು ದೈವಾರಾಧನೆಯ ಬಗ್ಗೆ ನಂಬಿಕೆಗಳೇ ಹೊರಟು ಹೋದಂಥ ಸಂದರ್ಭದಲ್ಲೂ ಕೂಡ ಮತ್ತೆ ನಂಬಿಕೆ ಬರುವಂತೆ ಮಾಡಿದ್ದು ಇವರೇ. ಯಾರು? ಇದೇ ಕಾಂತಾರ ಸಿನಿಮಾ ತಂಡ. 100ಕ್ಕೆ 100 ಅದರಲ್ಲೇನು ಡೌಟ್ ಇಲ್ಲ. ಅದೇ ರೀತಿ
ಇಲ್ಲಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ಒಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಿದ್ದಾರೆ ಮತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಕಟೀಲಿನ ಬಳಿಕ ದೈವದ ಮುಂದೆ ಹೋದಾಗ ದೈವ ಮುಂದೆ ಅಪಾಯ ಇದೆ ಅಂತೇಳಿ ಹೇಳಿದ್ರಂತೆ. ಯಾವುದು ಇದೇ ದೈವ ಅಪಾಯ ಇದೆ ಮುಂದೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿತ್ತು. ದೈವ ಕಟ್ಟಿದವರಿಗೆ ಏನೋ ಒಂದು ಸೂಚನೆ ಇತ್ತ, ಆ ಮೂಲಕ ಸಂದೇಶವನ್ನು ಕೊಡ್ತಿದ್ದಾರ ಗೊತ್ತಿಲ್ಲ. ಕಾಂತಾರ ತಂಡದ ಸದಸ್ಯರಿಗೆ ಹೃದಯಾಘಾತಗಳು ಸಂಭವಿಸ್ತಿದ್ದಾವೆ. ಹಾಗಂತ ಇದು ದೈವದಿಂದನೇ ಆಯಿತು ಖಂಡಿತವಾಗ್ಲೂ ಹೇಳೋದಕ್ಕೆ ಅಸಾಧ್ಯ. ಅಷ್ಟಕ್ಕೂ ದೈವ ಯಾಕೆ ಕೋಪ ಮಾಡಿಕೊಳ್ಬೇಕು? ಕಾಂತಾರ ಮೊದಲ ಭಾಗದಲ್ಲಿ ದೈವಕ್ಕೆ ಅಪಚಾರ ಆಗುವಂತಹ ಒಂದೇ ಒಂದು ದೃಶ್ಯ ಇರಲಿಲ್ಲ. ಅಲ್ಲಿ ದೈವಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ, ಯಾವುದೋ ಭಾಗ 1 ಬಗ್ಗೆ. ಇನ್ನು ಕೆಲವರು ಸಿನಿಮಾದಲ್ಲಿ ತೋರಿಸಿದ್ದೇ ತಪ್ಪು ಅನ್ನುವಂಥ ವಾದವನ್ನು ಮಾಡ್ತಾರೆ. ಕಾಂತಾರ ಬರೋದಕ್ಕೂ ಮುನ್ನ ದೈವವನ್ನು ತೋರಿಸಲಾಗಿದೆ. ಅದು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಸಿನಿಮಾ ಗಗ್ಗರ. ಅದರಲ್ಲಿ ಶಿವಧ್ವಜ್ ಅವರು ದೈವವನ್ನು ಕಟ್ಟಿದ್ದನ್ನೇ ನೋಡಿದ್ದೀನಿ. ಶಿವಧ್ವಜ್ ಅವರೇ ದೈವವನ್ನು ಕಟ್ಟಿದ್ದನ್ನು ನೋಡಿದ್ದೇನೆ. ಹಾಗಾಗಿ ಒಂದು ಕಲಾ ಮಾಧ್ಯಮದಲ್ಲಿ ದೈವವನ್ನು ತೋರಿಸಿದ್ರೆ ಅದು ತಪ್ಪಾಗೋದಿಲ್ಲ. ಅಲ್ಲಿ ಧಕ್ಕೆ ಆಗಿದ್ದರೆ ಆಗಲೇ ಕೋಪ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಲಕ್ಷ್ಮೀ ಪ್ರಸಾದ್ ಅವರ ಅಭಿಪ್ರಾಯ. ಇಲ್ಲಿ ಮತ್ತೊಂದು ವಿಚಾರವನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾರೆ. ದೈವಕ್ಕೆ ಅಪಚಾರ ಆಗಿರುವಂಥ ಸಾಧ್ಯತೆ ಇದೆ. ಇಲ್ಲ ಹರಕೆ ಹೇಳಿಕೊಂಡಿದ್ದು ಬಾಕಿ ಇದ್ದರೂ ಕೂಡ ಈ ರೀತಿ ಆಗುವಂಥ ಚಾನ್ಸಸ್ ಇರ್ತದೆ. ತಂಡದಿಂದಲೋ, ನಿರ್ದೇಶಕರಿಂದಲೋ, ನಿರ್ಮಾಪಕರಿಂದಲೋ ಅಥವಾ ಬೇರೆ ಯಾರಿಂದನೋ ಅವರೇ ಆತ್ಮಾವಲೋಕನವನ್ನು ಮಾಡಿ ಕಂಡುಕೊಳ್ಬೇಕಾಗ್ತದೆ. ಇದು ಆಕಸ್ಮಿಕವೋ ಕಾಕತಾಳೀಯವೋ ಇರಬಹುದು. ಆದರೆ 1 ಸಾರಿ 2 ಸಾರಿ ಕಾಕತಾಳೀಯ ಅನ್ಬೋದು. ಆದರೆ 4-5 ಸಲವೂ ಕೂಡ ಅದನ್ನು ಕಾಕತಾಳೀಯ ಅನ್ನೋದಕ್ಕೆ ಆಗೋದಿಲ್ಲ ಅನ್ನೋದು ಇವರ ಅಭಿಪ್ರಾಯ. ಸೊ ದಟ್ಟು ಚಿತ್ರತಂಡ, ಅದರಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ಈ ಬಗ್ಗೆ ಒಮ್ಮೆ ಯೋಚನೆ ಮಾಡೋದು ಮತ್ತು ಏನಾದರೂ ಹರಕೆ ಬಾಕಿ ಇದೆಯಾ ಅಂತ ಹೇಳಿ ಒಂದು ಸಲ ಕೂತು ಚಿಂತನೆ ಮಾಡಿ ನಂತರ ಮುಂದುವರಿಯೋದು ಬೆಟರ್ ಅನ್ನೋದು ಇವರ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ನೋಡಿ. ಒಂದೊಂದು ಸಮಸ್ಯೆಗಳು ಕೂಡ ಯಾವ್ಯಾವ ರೀತಿ ಪೆಟ್ಟು ಬೀಳ್ತಿದ್ದಾವೆ ಅಂತೇಳಿ. ಇನ್ನು ಕರಾವಳಿ ಭಾಗದ ದೈವಗಳ ಬಗ್ಗೆ ನಂಬಿಕೆ ಇರೋದೇ ಅದೇ ಕಾರಣಕ್ಕೆ. ಸಾಮಾನ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ದೈವಗಳನ್ನು ನಂಬ್ತಾರಲ್ಲ. ಯಾಕೆ ನಂಬ್ತಾರೆ ಅಂತ ಹೇಳಿದ್ರೆ ಹೀಗೆ, ಅಲ್ಲೊಂದು ಮಾತು ಬರುತ್ತೆ, 1 ಪೆಟ್ಟು 2 ತುಂಡು ಅಂತೇಳಿ. ಅಂದರೆ ದೈವಗಳ ಶಕ್ತಿ ಹಾಗಿರ್ತದೆ. ಇಲ್ಲೂ ಕೂಡ ಹಾಗೆ ಆಗ್ತಿದೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಈಗ ಲಕ್ಷ್ಮೀ ಜಿ ಪ್ರಸಾದ್ ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ. ಇದರ ಬಗ್ಗೆ ಅವಲೋಕನ ಮಾಡ್ಕೊಳ್ಳೋದು ಬೆಟರ್ ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇದನ್ನು ರಿಷಬ್ ಶೆಟ್ಟಿ ಯಾವ ರೀತಿ ಸ್ವೀಕರಿಸ್ತಾರೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.